WV20 ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿಯಲ್ಲಿ ಇರತಕ್ಕಂತಹ ಎಂಎಲ್ಎಸ್ ಆಂಗ್ಲ ಮಾಧ್ಯಮ ಶಾಲೆ 2000 ಇಸ್ವಿಯಲ್ಲಿ ಪ್ರಾರಂಭವಾದದ್ದು. ಒಂದು ದೊಡ್ಡ ಇತಿಹಾಸ. ಅವತ್ತಿನ ದಿನದಲ್ಲಿ ನಮ್ಮ ಮುನವಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಬೇಕಾದ್ರೆ ಬೇರೆ ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ಇತ್ತು. ಆ ನಿಟ್ಟಿನಲ್ಲಿ ನಾವು ಎಂಎಲ್ಇಎಸ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿ ಒಳ್ಳೆಯ ಶಿಕ್ಷಣ ಕೊಡುತ್ತಾ ಇಂದು 25ನೇ ವರ್ಷ ಪೂರೈಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಎಂಎಲ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ಸಂಸ್ಥಾಪಕ ಅಧ್ಯಕ್ಷರು ಉಮೇಶ್ ಬಾಳಿ ಮಾತನಾಡಿದರು. ಮುನವಳ್ಳಿಯಲ್ಲಿ ಇರತಕ್ಕಂಥ ಎಂಎಲ್ಎಸ್ ಆಂಗ್ಲ ಮಾಧ್ಯಮ ಶಾಲೆ 2000ನೇ ಇಸ್ವಿಯಲ್ಲಿ ಪ್ರಾರಂಭವಾದದ್ದೇ ಒಂದು ದೊಡ್ಡ ಇತಿಹಾಸ. ಯಾಕೆಂದರೆ ಅವತ್ತಿನ ದಿನಗಳಲ್ಲಿ ನಮ್ಮ ಮುನವಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕಂದ್ರೆ ಸೌದತ್ತಿ ಹಾಗೂ ಬೈಲಹೊಂಗಲಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಏನು ರೇಣುಕಾ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾದ ವರ್ಷನೇ 2000ನೇ ಇಸ್ವಿಯಲ್ಲಿ ನಾನು ನಮ್ಮ ಎಲ್ಲ ಗೆಳೆಯರ ಜೊತೆ ಶಂಕರಲಿಂಗ ದೇವಸ್ಥಾನದಲ್ಲಿ ಅವತ್ತು ಪ್ರಾರಂಭದೊಳಗೆ ಬರೀ 30 ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಅವತ್ತಿನ ದಿನ ಸುಭಾಷ್ ಕೌದಲಿಗೆ ಅವರು, MP ಆಗಿರ್ತಕ್ಕಂಥ ಅಮರ್ ಶಿವ್ ಪಾಟೀಲರು, ಕೋರೆ ಅವರು, ಕೌಟಿಗಿ ಮಠ ಅವರ ಒಂದು ಮುಖ್ಯ ಅತಿಥಿ ಸ್ಥಾನದಲ್ಲಿ 3000 ಮಠದ ಅಜ್ಜವರು, ಸೋಮಶೇಖರ ಮಠದ ಸ್ವಾಮೀಜಿಗಳು ಸೇರಿಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅವತ್ತಿನಿಂದ 2009ರವರೆಗೆ ಅಲ್ಲಿ ಇದ್ದು 2009 ನಂತರ ಈ ಪ್ರಿಮೈಸ್ಗೆ ನಾವು ಬಂದು ಇವತ್ತು ನಮ್ಮಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದಿ ಉತ್ತೀರ್ಣರಾಗಿ ಉನ್ನತ ವ್ಯಾಸಂಗಕ್ಕಾಗಿ ಮತ್ತು ಸಾಕಷ್ಟು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು MBBS, MS, MD ಇವತ್ತು ಸಾಕಷ್ಟು ಇಂಜಿನಿಯರ್ಗಳಾಗಿ ಮಾರ್ಪಾಡುಗೊಂಡಿದ್ದಾರೆ. ಇವತ್ತು 2025ನೇ ಇಸ್ವಿಯಲ್ಲಿ ಅದರ ಅಂಗವಾಗಿ ನಾವು ಬಹಳ ದೊಡ್ಡ ವಿಜೃಂಭಣೆಯಿಂದ ಸಂತೋಷದಿಂದ ನಮ್ಮ ಶಾಲೆಯಲ್ಲಿ 2 ದಿವಸಗಳ ಕಾಲ ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸಹಾಯ ಸಹಕಾರ ಕೊಟ್ಟಂಥ ಯಾವತ್ತೂ ಸಾರ್ವಜನಿಕರಿಗೆ, ಹಿರಿಯರಿಗೆ, ಪಾಲಕರಿಗೆ, ನಮ್ಮ ಶಾಲೆಯಲ್ಲಿ ಸೇವೆ ಮಾಡಿ ಹೋಗಿರ್ತಕ್ಕಂಥ ಶಿಕ್ಷಕ ವೃಂದಕ್ಕೆ ಮತ್ತು ನಮ್ಮ ಶಾಲೆಯಲ್ಲಿ ಏನು ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ಮುಂದಿನ ಒಂದು ಸಮಾಜಮುಖಿ ಕೆಲಸಕ್ಕಾಗಿ ಅನುತಿಯಾದಂಥ ವಿದ್ಯಾರ್ಥಿಗಳಿಗೂ ಸಹಿತ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಈ ಶಾಲೆ ಭಾಳ ಒಳ್ಳೆಯ ವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಇಡೀ ತಾಲೂಕಿನಲ್ಲಿ MLS ಶಾಲೆ ಅಂದರೆ ಇದೊಂದು ಒಳ್ಳೆಯ ಮಾದರಿ ಶಾಲೆ ಅನ್ನೋ ಹಾಗೆ ನಾವು ಮಾಡಿದ್ದೇವೆ ಅನ್ನೋಕ್ಕೆ ನನಗೆ ಇವತ್ತು ಭಾಳ ದೊಡ್ಡ ಹೆಮ್ಮೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಸ್ಕೂಲ್ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ಹೌದ್ರಿ. ಆ ಸಿಲ್ವರ್ ಜೂಬ್ಲಿ ಆಚರಿಸ್ತೀರಿ ನೀವು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡ್ರಿ, ಎಲ್ಲರೂ ಗ್ಯಾದರಿಂಗ್ ಅಂತ ಮಾಡ್ತಾರೆ, ಆದರೆ ವಿಶೇಷವಾಗಿ ಬೆಳ್ಳಿ ಹಬ್ಬ ಅಂದರೆ ರಜತ ಮಹೋತ್ಸವ ಕಾರ್ಯಕ್ರಮ ಅಂತ ಅನ್ನೋದು ಸ್ವಲ್ಪದು ಗ್ರ್ಯಾಂಡಾಗಿ ಮಾಡ್ಬೇಕಂತೇಳಿ ನಮ್ಮ ಚೇರ್ಮನ್ರ ಇಚ್ಛೆ. ಅದಕ್ಕೋಸ್ಕರ ಇದು ಬೇರೆದವ್ರು ಮಾಡೋಕ್ಕಿಂತ ಡಿಫ್ರೆಂಟಾಗಿ ಎಲ್ಲ ಕಾರ್ಯಕ್ರಮಗಳು ಮುಂಜಾನೆಯಿಂದ ಸಾಯಂಕಾಲವರೆಗೆ ಮಕ್ಕಳು, ಪೇರೆಂಟ್ಸು, ಬೇರೆ ಬೇರೆ ಕಡೆಯಿಂದ ಗೆಸ್ಟ್ಸು ಚಲೋ ಆಹ್ವಾನಿತರನ್ನು ಕರೆಸಿ ಮಾಡ್ಬೇಕಂತೇಳಿ ಅವ್ರದಿಂದ ಅಭಿಲಾಷೆ. ಪ್ರತಿ ವರ್ಷ ಮಾಡ್ತಿದ್ರು. ಈ ವರ್ಷ ಅದ್ರಾಗ ಸ್ವಲ್ಪ ಸ್ಟೇಟ್ ಲೆವೆಲ್ ಆಫೀಸರ್ಸು ಚಲೋ ಸ್ಪೀಕರ್ಸ್ ಕರೆಸಿ ಮಾಡ್ಬೇಕಂತೇಳಿ ಒಂದು ಅವ್ರ ವಿಚಾರ. ಆದ್ಯೋತಕವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಸರ್, ನಿಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ಅದು ನಿಮ್ದು ಏನೇನು ಸಾಧನೆ, ನಿಮ್ಮ ಸ್ಕೂಲಿಂದ ಏನೇನು ಸಾಧನೆ ಇದೆ, ನೀವು ಏನು ಮಾಡಿದ್ರಿ? ಈಗ ಹೊಸ ಕ್ರಾಂತಿಯನ್ನು ಮೂಡಿಸಿದ್ದೀರಿ ನಿಮ್ಮ ಮುನವಳ್ಳಿ ಕ್ಷೇತ್ರದೊಳಗೆ. ಅದಕ್ಕೆ ನಿಮ್ಮ ಅಭಿಪ್ರಾಯ, ನಿಮ್ದು ಏನಾದ್ರದ್ದು ಶಿಕ್ಷಣ ಕ್ಷೇತ್ರದೊಳಗೆ ಒಂದು ಹೊಸ ಕ್ರಾಂತಿ ಮೂಡಿದೆ. ಮೊದಲನೇದಾಗಿ ನಾವು ಏನು ಹೇಳ್ತೀವಿ ಅಂದರೆ, ಈ ಮುನವಳ್ಳಿ ಭಾಗದಲ್ಲಿ ಈ ಒಂದು 2000 ಮತ್ತು 2001ನೇ ಇಸ್ವಿಯೊಳಗೆ ಯಾವುದೇ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಪ್ರಾರಂಭ ಆಗಿರಲಿಲ್ಲ. ಆದರೆ ಪ್ರಪ್ರಥಮವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನಮ್ಮ ಉಮೇಶಣ್ಣ ಬಾಳೆಯವರು ಸ್ಥಾಪನೆಯನ್ನು ಮಾಡಿದ ನಂತರ ಇಲ್ಲಿ ಪ್ರತಿ ವರ್ಷವೂ ಕೂಡ ಅನೇಕ ಒಂದು ವಿಶೇಷ ಒಂದು ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಿಗೋಸ್ಕರ ಹಮ್ಮಿಕೊಳ್ತೇವೆ. ಮೊದಲನೇದಾಗಿ ಹೇಳಬೇಕಂದ್ರೆ, ಪ್ರತಿ ತಿಂಗಳು ನಾವು ವಿದ್ಯಾರ್ಥಿಗಳಿಗೆ ಒಂದೊಂದು ವಿಷಯದ ಮೇಲೆ ನಾವು ವರ್ಕ್ಶಾಪನ್ನು ಮಾಡ್ತೀವಿ. ಆ ವರ್ಕ್ಶಾಪ್ಗೆ ವಿಶೇಷವಾಗಿ ಒಂದು ಬ್ಯಾಂಕ್ನಿಂದ ಇರ್ಬೋದು, ಅಥವಾ ಯಾವುದೇ ಫೈರ್ ಒಂದು ಇಲಾಖೆಯಿಂದ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಹೀಗೆ ಹೊಸ ಹೊಸ ಒಂದು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಏನಂತಂದರೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಏನಂದರೆ ಈ ಒಂದು ಕ್ರೀಡೆಯಲ್ಲಿ ಕೂಡ ಅನೇಕ ಗಮನಾರ್ಹವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದ್ದಾರೆ. ಮತ್ತು ಯೋಗದೊಳಗೆ, ಬ್ಯಾಡ್ಮಿಂಟನ್ದೊಳಗೆ ವಿಶೇಷವಾಗಿ ನಾವು ಸ್ಟೇಟ್ ಲೆವೆಲ್ಗೂ ಹೋಗಿ ಬಂದಿದ್ದೇವೆ ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮ ಶಿಕ್ಷಣ ಸಂಸ್ಥೆಗಿದೆ. ಅದೇ ರೀತಿಯಾಗಿ ನಮ್ಮ SSLC ಪ್ರಾರಂಭವಾಗಿ ಇವತ್ತು 10ನೇ ಒಂದು ಬ್ಯಾಚ್ ಬಂದಿದೆ ನಮ್ಮದು. ಆದರೆ ಅದರ ಒಂದು ವಿಶೇಷತೆ ಏನು ಹೇಳಬೇಕಂದ್ರೆ, ನಾವು 2 ಬಾರಿ ಕೇಂದ್ರಕ್ಕೆ ಏನಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಫಸ್ಟ್ ಬಂದಿದ್ದಾರೆ.
ಮತ್ತು ಇಡೀ ಒಂದು ರಾಜ್ಯಕ್ಕೆ ಏನಂತಂದರೆ ತನಿಷಾ ಸೂರ್ಯವಂಶಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ 99.52% ಮಾಡೋದ್ರ ಮೂಲಕ ರಾಜ್ಯಕ್ಕೆ ಏನಂತಂದ್ರೆ 3ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಹೆಮ್ಮೆ ನಮ್ಮ ಶಿಕ್ಷಣ ಸಂಸ್ಥೆಗಿದೆ. ಇಲ್ಲಿ ಎಲ್ಲ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡು ಮಾಡ್ತಾ ಇದ್ದೀವಿ. ಇದರ ಹಿಂದೆ ಎಲ್ಲ ಶಿಕ್ಷಕ ಶ್ರಮ ಮತ್ತು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಎಸ್ ಬಾಳಿಸರ್ ಅವರ ಒಂದು ಮಾರ್ಗದರ್ಶನ ಇದೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ವೀರೇಶ್ ಬೆಣಚಿನ ಮಠ ಟಿವಿ 20 ಕನ್ನಡ ನ್ಯೂಸ್ ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.